ಟೀ ಮಾರ್ತಾ ಇದ್ದಂತಹ ಹುಡುಗನಿಂದ ಹಿಡಿದು ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ನಾಯಕನ ಸಾಲಿನಲ್ಲಿ ನಿಲ್ಲುವವರೆಗೆ ನರೇಂದ್ರ ದಾಮೋದರ್ ದಾಸ್ ಮೋದಿಯವರ ಜೀವನದ ಪಯಣ ಪ್ರತಿಯೊಬ್ಬರಿಗೂ ಕೂಡ ಕುತೂಹಲ ಮೂಡಿಸುವಂತಹದ್ದು. ಆದರೆ ರಾಜಕೀಯಕ್ಕೆ ಬರುವ ಮೊದಲು ನರೇಂದ್ರ ಮೋದಿಯವರು ಮಾಡ್ತಾ ಇದ್ದ ಮೊದಲ ಕೆಲಸ ಯಾವುದು? ಇವರಿಗೆ ಸಿಗ್ತಾ ಇದ್ದ ಮೊದಲ ಸಂಭಾವನೆ ಅಥವಾ ಸಂಬಳ ಎಷ್ಟಿತ್ತು? 2 ದಶಕಕ್ಕೂ ಹೆಚ್ಚು ಕಾಲ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸ್ತಾ ಇರುವ ನರೇಂದ್ರ ಮೋದಿಯವರ ಬಳಿ ಇವತ್ತು ಇರುವ ಒಟ್ಟು ಆಸ್ತಿ ಸಂಪತ್ತು ಎಷ್ಟು? ಇವರ ಬಳಿ ಎಷ್ಟು ಬಂಗಾರ ಬೆಳ್ಳಿ ಇದೆ? ಸ್ವಂತ ಮನೆಯಾದ್ರೂ ಇದೆಯಾ? ಕಾರಾದ್ರೂ ಇದೆಯಾ? ಅಥವಾ ಕೃಷಿ ಭೂಮಿಯಾದ್ರೂ ಇದೆಯಾ? ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಅಧಿಕೃತ ಚುನಾವಣಾ ಅಫಿಡವಿಟ್ನ ಆಧಾರದ ಮೇಲೆ ಇವರ ಸಂಪೂರ್ಣ ಆಸ್ತಿ ಸಂಪತ್ತು, ಬಂಗಾರ ಬೆಳ್ಳಿ, ಐಷಾರಾಮಿ ಕಾರುಗಳು, ಬಂಗಲೆಗಳು, ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ. ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಾರ್ವಜನಿಕ ಜೀವನ, ವೃತ್ತಿಪರ ಪಯಣ ಮತ್ತು ಇವರ ಹಣಕಾಸಿನ ಸ್ಥಿತಿಗತಿಯು ದೇಶದ ರಾಜಕೀಯ ಮತ್ತು ಅರ್ಥಶಾಸ್ತ್ರದ ವಿಶ್ಲೇಷಣೆಯಲ್ಲಿ ಅತ್ಯಂತ ಪ್ರಮುಖ ವಿಷಯವಾಗಿದೆ. ಸ್ನೇಹಿತರೆ, ನರೇಂದ್ರ ಮೋದಿಯವರ ಆರಂಭಿಕ ಜೀವನವು ಗುಜರಾತ್ನ ವಡ್ನಗರದಲ್ಲಿ ಅತ್ಯಂತ ಸರಳ ಜೀವನವಾಗಿ ಪ್ರಾರಂಭವಾಯಿತು. ತಮ್ಮ ಬಾಲ್ಯದ ದಿನಗಳಲ್ಲಿ ಕುಟುಂಬ ನಿರ್ವಹಣೆಗೆ ನೆರವಾಗಲು ಇವರ ತಂದೆಯ ಚಹಾ ಅಂಗಡಿ ಅಂದ್ರೆ ಟೀ ಶಾಪ್ನಲ್ಲಿ ಸಹಾಯ ಮಾಡ್ತಾ ಇದ್ದ ಇವರು ನಂತರದ ದಿನಗಳಲ್ಲಿ ಪೂರ್ಣಾವಧಿ ಸಾಮಾಜಿಕ ಸೇವೆಗೆ ಎಂಟ್ರಿ ಕೊಡ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂದ್ರೆ RSS ನ ಪೂರ್ಣಕಾಲಿಕ ಪ್ರಚಾರಕರಾಗಿ ಸೇವೆ ಸಲ್ಲಿಸಿದಾಗ ಇವರಿಗೆ ಯಾವುದೇ ನಿಗದಿತ ವೇತನ ಅಥವಾ ವೃತ್ತಿಪರ ಸಂಭಾವನೆ ಇರಲಿಲ್ಲ. ಬದಲಿಗೆ ಸಂಘದಿಂದ ಒದಗಿಸಲಾಗ್ತಾ ಇದ್ದ ಮೂಲಭೂತ ನಿರ್ವಹಣಾ ನೆರವು ಮತ್ತು ವಸತಿ ಅನುಕೂಲಗಳನ್ನ ಮಾತ್ರ ಇವರು ಪಡಿತಾ ಇದ್ರು. 1987ರಲ್ಲಿ ರಾಜಕೀಯಕ್ಕೆ ಪ್ರವೇಶಿಸಿದ ನಂತರ 2001ರಲ್ಲಿ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಮತ್ತು 2014ರಲ್ಲಿ ಭಾರತದ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಇವರು ಶಾಸನಬದ್ಧ ವೇತನ ಮತ್ತು ಭತ್ಯೆಗಳನ್ನು ಪಡೆಯಲು ಪ್ರಾರಂಭಿಸಿದ್ರು. ಪ್ರಧಾನಮಂತ್ರಿಯಾಗಿ ಇವರು ಪಡೆಯುವ ಮಾಸಿಕ ವೇತನ ಹಾಗೂ ಭತ್ಯೆಗಳ ವ್ಯವಸ್ಥೆಯು ಸಂಸದೀಯ ಶಾಸನಗಳಿಗೆ ಬದ್ಧವಾಗಿದೆ. ಇನ್ನು ಅಧಿಕೃತ ಸರ್ಕಾರಿ ವೇತನದ ಜೊತೆಗೆ ಪ್ರಧಾನಮಂತ್ರಿಯವರ ಆದಾಯದ ಪ್ರಮುಖ ಮೂಲಗಳೆಂದರೆ ಬ್ಯಾಂಕಿನಲ್ಲಿರುವ ಸ್ಥಿರ ಠೇವಣಿಗಳ ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ನ ಮೇಲಿನ ಬಡ್ಡಿ ಹಾಗೂ ಇವರು ರಚಿಸಿರುವ ವಿವಿಧ ಪುಸ್ತಕಗಳ ಮಾರಾಟದಿಂದ ಬರುವ ರಾಯಲ್ಟಿ ಆದಾಯವಾಗಿದೆ. ಇನ್ನು ಸ್ನೇಹಿತರೆ, 2001ರಲ್ಲಿ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಆಡಳಿತಾತ್ಮಕ ರಂಗ ಪ್ರವೇಶಿಸಿದ ದಿನದಿಂದ ಹಿಡಿದು 2024ರ ಲೋಕಸಭಾ ಚುನಾವಣೆವರೆಗೆ ನರೇಂದ್ರ ಮೋದಿಯವರ ಆಸ್ತಿ ರಚನೆಯಲ್ಲಿ ಗಮನಾರ್ಹ ಆರ್ಥಿಕ ರೂಪಾಂತರ ಕಂಡುಬಂದಿದೆ. ಲೋಕಸಭಾ ಚುನಾವಣೆಯಲ್ಲಿ ಇವರು ಸಲ್ಲಿಸಿದ ಅಧಿಕೃತ ಪ್ರಮಾಣ ಪತ್ರಗಳನ್ನು ಪರಿಶೀಲಿಸಿದಾಗ ಇವರ ಒಟ್ಟು ಆಸ್ತಿಯು ಸ್ಥಿರವಾದ ಚರಾಸ್ತಿ ಬೆಳವಣಿಗೆಗಳನ್ನು ತೋರಿಸುತ್ತದೆ. ಇವರ ಹೂಡಿಕೆಯ ವಿಧಾನವು ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ಗಳ ಅಥವಾ ರಿಯಲ್ ಎಸ್ಟೇಟ್ ನಂತಹ ರಿಸ್ಕ್ ಇನ್ವೆಸ್ಟ್ಮೆಂಟ್ನಿಂದ ದೂರವಿದ್ದು ಅತ್ಯಂತ ಸುರಕ್ಷಿತವಾದ ಬ್ಯಾಂಕ್ ಠೇವಣಿಗಳು ಹಾಗೂ ಸರ್ಕಾರಿ ಉಳಿತಾಯ ಪತ್ರಗಳ ಮೇಲೆ ಕೇಂದ್ರೀಕೃತವಾಗಿದೆ. 2014ರಲ್ಲಿ 65 ಲಕ್ಷ ಚರಾಸ್ತಿ, 1 ಕೋಟಿ ಸ್ಥಿರಾಸ್ತಿಯನ್ನ ತೋರಿಸಿದ್ದಾರೆ. ಒಟ್ಟು 1.65 ಕೋಟಿ ಆಸ್ತಿಯನ್ನ 2014ರ ಅಫಿಡವಿಟ್ನಲ್ಲಿ ಇವರು ತೋರಿಸಿದ್ದಾರೆ. 2019ರಲ್ಲಿ 1 ಕೋಟಿ 41 ಲಕ್ಷ ಚರಾಸ್ತಿ, 1 ಕೋಟಿ 10 ಲಕ್ಷ ಸ್ಥಿರಾಸ್ತಿ, ಒಟ್ಟು 2.51 ಕೋಟಿ ಆಸ್ತಿಯನ್ನ 2019ರ ಲೋಕಸಭಾ ಚುನಾವಣಾ ಅಫಿಡವಿಟ್ನಲ್ಲಿ ತೋರಿಸಿದ್ದಾರೆ. ಇನ್ನು ಇತ್ತೀಚೆಗೆ ಅಂದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ 3 ಕೋಟಿ 2 ಲಕ್ಷ ಚರಾಸ್ತಿ, 0 ಸ್ಥಿರಾಸ್ತಿಗಳನ್ನ ತೋರಿಸಿದ್ದಾರೆ. ಒಟ್ಟು 3.02 ಕೋಟಿ ಆಸ್ತಿಯನ್ನ ಚರಾಸ್ತಿಯನ್ನ 2024ರ ಅಫಿಡವಿಟ್ನಲ್ಲಿ ತೋರಿಸಿದ್ದಾರೆ. 2019ರಿಂದ 2024ರ ಅವಧಿಯಲ್ಲಿ ಇವರ ಚರಾಸ್ತಿಯು 1.41 ಕೋಟಿಯಿಂದ 3.02 ಕೋಟಿಗೆ ಬೆಳವಣಿಗೆಯಾಗಿದೆ. ಇವರ ಹೆಸರಿನಲ್ಲಿದ್ದ ಸ್ಥಿರಾಸ್ತಿಯ ಮೌಲ್ಯವು ಸಂಪೂರ್ಣವಾಗಿ 0 ಇಳಿದಿದೆ. ಈ ಬದಲಾವಣೆಯು ಆಸ್ತಿಯ ಮಾರಾಟದಿಂದ ಬಂದ ಹಣಕ್ಕಿಂತ ಹೆಚ್ಚಾಗಿ ಇವರಲ್ಲಿದ್ದ ಏಕೈಕ ಭೂಮಿಯ ಪಾಲನ್ನು ಸಾರ್ವಜನಿಕ ಧರ್ಮಾರ್ಥ ಉದ್ದೇಶಕ್ಕೆ ದಾನ ಮಾಡಿದ್ದರಿಂದ ಸಂಭವಿಸಿದೆ. ಇನ್ನು ಸ್ನೇಹಿತರೆ, 2024ರ ಲೋಕಸಭಾ ಚುನಾವಣೆಗೆ ವಾರಣಾಸಿ ಸಂಸದೀಯ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದಾಗ ಚುನಾವಣಾ ಆಯೋಗಕ್ಕೆ ನೀಡಲಾದ ಪ್ರಮಾಣ ಪತ್ರದಂತೆ ನರೇಂದ್ರ ಮೋದಿಯವರ ಒಟ್ಟು ಆಸ್ತಿಯ ಮೌಲ್ಯವು 3.02 ಕೋಟಿಗಿಂತ ಅಧಿಕ ಆಗಿದೆ. ಇನ್ನು ಸ್ನೇಹಿತರೆ, ಬಹಳ ಮುಖ್ಯವಾಗಿ
ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಿರ್ದಿಷ್ಟ ಆಸ್ತಿ ವಿಭಾಗಗಳಾದ ಬಂಗಾರ, ಬೆಳ್ಳಿ, ಕಾರು, ಕೃಷಿ ಭೂಮಿ, ವಸತಿ, ಮನೆಯ ಸ್ಥಿತಿಗತಿಗಳನ್ನ ನೋಡ್ತಾ ಹೋದ್ರೆ ಮೊದಲನೇದಾಗಿ ಬಂಗಾರ ಮತ್ತು ಬೆಳ್ಳಿ. ಪ್ರಧಾನಿ ನರೇಂದ್ರ ಮೋದಿಯವರ ಬಳಿ 45 ಗ್ರಾಂ ತೂಕದ 4 ಚಿನ್ನದ ಉಂಗುರಗಳಿವೆ. ಇವುಗಳ ಒಟ್ಟು ಮೌಲ್ಯವನ್ನ 2024ರ ಚುನಾವಣಾ ಪ್ರಮಾಣ ಪತ್ರದಲ್ಲಿ 2,67,000 ಎಂದು ಮೌಲ್ಯಮಾಪನ ಮಾಡಲಾಗಿದೆ. ಬೆಳ್ಳಿಗೆ ಸಂಬಂಧಿಸಿದಂತೆ ಇವರ ಬಳಿ ಯಾವುದೇ ಬೆಳ್ಳಿಯ ನಾಣ್ಯಗಳು, ಆಭರಣಗಳು ಅಥವಾ ಯಾವುದೇ ಬೆಳ್ಳಿಗೆ ಸಂಬಂಧಪಟ್ಟಂತಹ ವಸ್ತುಗಳು ಇಲ್ಲ ಎಂದು ಅಧಿಕೃತವಾಗಿ ಘೋಷಿಸಲಾಗಿದೆ. ಇನ್ನು ಕಾರುಗಳು ಅಥವಾ ವಾಹನಗಳ ವಿಚಾರಕ್ಕೆ ಬಂದ್ರೆ ನರೇಂದ್ರ ಮೋದಿಯವರ ಸ್ವಂತ ಹೆಸರಿನಲ್ಲಿ ಯಾವುದೇ ಮಾದರಿಯ ಕಾರು, ದ್ವಿಚಕ್ರ ವಾಹನ ಅಥವಾ ಮೋಟಾರ್ ಚಾಲಿತ ವಾಹನಗಳಿಲ್ಲ. ಪ್ರಧಾನಮಂತ್ರಿಯವರ ಭದ್ರತಾ ವ್ಯವಸ್ಥೆಯಾದ SPG ಒದಗಿಸುವ ಅಧಿಕೃತ ಭದ್ರತಾ ವಾಹನಗಳನ್ನು ಮಾತ್ರ ಇವರು ಬಳಸ್ತಾರೆ. ಇನ್ನು ಕೃಷಿ ಭೂಮಿಯ ವಿಚಾರಕ್ಕೆ ಬಂದ್ರೆ ಇವರ ಹೆಸರಿನಲ್ಲಿ ಯಾವುದೇ ರೀತಿಯ ಕೃಷಿ ಭೂಮಿ, ತೋಟಗಾರಿಕೆ ಜಮೀನು ಅಥವಾ ಕೃಷಿಯೇತರ ವ್ಯವಸಾಯದ ಭೂಮಿ ಇಲ್ಲ. ಇನ್ನು ಸ್ನೇಹಿತರೆ, ವಸತಿ, ಮನೆ ಮತ್ತು ಸ್ಥಿರಾಸ್ತಿಯನ್ನ ನೋಡ್ತಾ ಹೋದ್ರೆ 2024ರ ಚುನಾವಣಾ ಪ್ರಮಾಣ ಪತ್ರದ ಪ್ರಕಾರ ಇವರ ಹೆಸರಿನಲ್ಲಿ ಯಾವುದೇ ಸ್ವಂತ ಮನೆ, ಫ್ಲಾಟ್ ಅಥವಾ ನಿವೇಶನಗಳೇ ಇಲ್ಲ. ಈ ಸ್ಥಿರಾಸ್ತಿಯ ಇತಿಹಾಸವನ್ನ ಗಮನಿಸಿದಾಗ 2002ರ ಅಕ್ಟೋಬರ್ನಲ್ಲಿ ಇವರು ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದಾಗ ಗಾಂಧಿನಗರದ ಸೆಕ್ಷನ್ 1 ಫ್ಲಾಟ್ ನಂಬರ್ 401A ನಲ್ಲಿ 4/1 ಭಾಗದಷ್ಟು ಅಂದ್ರೆ 25% ಶೇರ್ ಹಕ್ಕನ್ನ ಇವರು ಖರೀದಿಸಿದರು. ನಂತರದ ದಿನಗಳಲ್ಲಿ ಭಾರತೀಯ ಸಾಂಸ್ಕೃತಿಕ ಮತ್ತು ಸಂಗೀತ ಪರಂಪರೆಯನ್ನ ಉತ್ತೇಜಿಸುವ ಉದ್ದೇಶದಿಂದ ನರೇಂದ್ರ ಮೋದಿಯವರು ತಮ್ಮ ಪಾಲಿನ ಭೂಮಿಯನ್ನ ಮಾನ ಮಂದಿರ ಫೌಂಡೇಶನ್ ಎಂಬ ಟ್ರಸ್ಟ್ಗೆ ದಾನವಾಗಿ ನೀಡಿದ್ರು. ಈ ಭೂಮಿಯಲ್ಲಿ ಪ್ರಸ್ತುತ ನಾದ ಬ್ರಹ್ಮ ಕಲಾ ಕೇಂದ್ರ ಎಂಬ ಆಧುನಿಕ ಸಂಗೀತ ಸಂಸ್ಥೆಯು ನಿರ್ಮಾಣಗೊಳ್ತಾ ಇದ್ದು, ಪರಿಣಾಮವಾಗಿ 2022ರ ನಂತರ ಇವರ ಸ್ಥಿರಾಸ್ತಿಯ ಮೌಲ್ಯವು ಅಧಿಕೃತವಾಗಿ ಶೂನ್ಯವಾಗಿದೆ. ಇನ್ನು ಸ್ನೇಹಿತರೆ, ನರೇಂದ್ರ ಮೋದಿ ಅವರು ಯಾವುದೇ ಬ್ಯಾಂಕ್ ಸಾಲಗಳು, ವ್ಯಕ್ತಿಗತ ಸಾಲಗಳು ಅಥವಾ ಸರ್ಕಾರಿ ಇಲಾಖೆಗಳಿಗೆ ಪಾವತಿಸಬೇಕಾದ ಬಾಕಿ ಶುಲ್ಕಗಳನ್ನ ಹೊಂದಿಲ್ಲ. ಇವರ ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿಲ್ಲ ಮತ್ತು ಯಾವುದೇ ನ್ಯಾಯಾಲಯದಿಂದ ಶಿಕ್ಷೆಯೂ ಕೂಡ ಆಗಿಲ್ಲ. ಇನ್ನು ಸ್ನೇಹಿತರೆ, ಬಹಳ ಮುಖ್ಯವಾಗಿ ಪ್ರಮಾಣ ಪತ್ರದ ಕಾನೂನು ವಿಭಾಗದಲ್ಲಿ ಇವರ ಪತ್ನಿ ಜಶೋದಾಬೆನ್ ಅವರ ಹೆಸರನ್ನ ಉಲ್ಲೇಖಿಸಲಾಗಿದ್ದರೂ ಇವರ ಬಳಿ ಇರುವ ಆಸ್ತಿ ಮತ್ತು ಆದಾಯ ತೆರಿಗೆ ವಿವರಗಳ ಕುರಿತು ತಿಳಿದು ಬಂದಿಲ್ಲ, ನಾಟ್ ನೌ ಎಂದು ನಮೂದಿಸಲಾಗಿದೆ. ಇನ್ನು ಸ್ನೇಹಿತರೆ, ನರೇಂದ್ರ ಮೋದಿಯವರ ಹಣಕಾಸಿನ ಸ್ವರೂಪವು ಭಾರತೀಯ ರಾಜಕೀಯ ನಾಯಕರಲ್ಲಿ ವಿಶಿಷ್ಟವಾದ ಆರ್ಥಿಕ ಪ್ರವೃತ್ತಿಯನ್ನ ಬಿಂಬಿಸುತ್ತದೆ. ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಸಂಘದ ಪ್ರಚಾರಕರಾಗಿ ಅಂದ್ರೆ RSSನ ಪ್ರಚಾರಕರಾಗಿ ಯಾವುದೇ ಸ್ಯಾಲರಿ ಇಲ್ಲದ ಜೀವನವನ್ನ ನಡೆಸಿದ ಇವರು ಸರ್ಕಾರಿ ಹುದ್ದೆಗಳನ್ನು ವಹಿಸಿಕೊಂಡ ನಂತರವೂ ಅತ್ಯಂತ ಸಾಂಪ್ರದಾಯಿಕ ಹಾಗೂ ಅಪಾಯ ರಹಿತ ಹೂಡಿಕೆ ಮಾದರಿಯನ್ನ ಕಾಯ್ದುಕೊಂಡಿದ್ದಾರೆ. ಇವರ ಒಟ್ಟು 3.02 ಕೋಟಿ ಸಂಪತ್ತು ಸಂಪೂರ್ಣವಾಗಿ ಬ್ಯಾಂಕ್ ಠೇವಣಿಗಳು, ಸರ್ಕಾರಿ ಉಳಿತಾಯ ಪತ್ರಗಳು ಮತ್ತು ಅತ್ಯಲ್ಪ ಪ್ರಮಾಣದ ಚಿನ್ನದಲ್ಲಿ ಹಂಚಿಕೆಯಾಗಿದೆ. ಸ್ವಂತ ವಾಹನ, ಕೃಷಿ ಭೂಮಿ ಹಾಗೂ ವಸತಿ ಮನೆಗಳನ್ನ ಹೊಂದಿರದಿರುವುದು ಮತ್ತು ಇದ್ದಂತಹ ಏಕೈಕ ಸ್ಥಿರಾಸ್ತಿಯನ್ನ ಸಾರ್ವಜನಿಕ ಧರ್ಮಾರ್ಥ ಸಂಸ್ಥೆಗೆ ದಾನ ಮಾಡಿರುವುದು ಇವರ ಆಸ್ತಿ ಪ್ರೊಫೈಲ್ನ ಮುಖ್ಯ ಲಕ್ಷಣವಾಗಿದೆ. ಒಂದು ಕಡೆ ಪ್ರಧಾನಿಯವರು ಸರಳ ಜೀವನವನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಶಾಸಕರುಗಳು, ಸಂಸದರುಗಳು, ಸಚಿವರುಗಳು ತಮ್ಮ ಕುಟುಂಬದ 100 ತಲೆಮಾರುಗಳಿಗೆ, 1000 ತಲೆಮಾರುಗಳಿಗೆ ಆಗುವಷ್ಟು ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.